ಬ್ರಹ್ಮ ಗುರು ವಿಷ್ಣು ಹಾ ಹಾ ಏನೈತ್ರಿಪ್ಪ ಮಾತ್ಮರ ಗುರುದೇವ ಮಹೇಶ್ವರ ಹೌದು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ನಮಃ ಗುರುವೇ ನಮಃ ಎನ್ನುತ್ತಾ ಹೌದ್ರಿಪ್ಪ ಪ್ರಥಮದಲ್ಲಿ ಬಂದು ಏನೈತ್ರಿಪ್ಪ ಸರ ಚರಾತ್ಮಕವಾದ ಪ್ರಪಂಚವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ ಸಕಲ ಜೀವಿಗಳ ಆತ್ಮ ಜ್ಯೋತಿಯಾಗಿರ್ತಕ್ಕಂಥ ಹೌದು ನನ್ನಪ್ಪ ಜ್ಯೋತಿ ಸ್ವರೂಪ ಪರಮಾತ್ಮನ ಪಾದವೃಂದಗಳಿಗೆ ಹೌದು ಪಡಮೆಟ್ಟು ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹೌದ್ರಿಪ್ಪ ಈ ಜಗತ್ತಿನ ಸೃಷ್ಟಿಗೆ ಕಾರಣನಾಗಿ ಯಾರಿಪ್ಪ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಿ ಹೌದು ಸೃಷ್ಟಿಕರ್ತನು ಎಂಬ ಬಿರುದನ್ನು ಪಡೆದಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಸೃಷ್ಟಿಕರ್ತ ಬ್ರಹ್ಮದೇವರ ಪಾದಕ್ಕಾದ್ರೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾ ಜಗತ್ತಿನೊಳಗಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳಿಗೆ ಹಾ ಯಾರಿಪ್ಪ ಅನ್ನಾಗವ ಕಾಲ ಕಾಲಕ್ಕೆ ಅನ್ನ ನೀರ ಹಾಕಿ ಸಾಕಿ ಸಲವಿ ಸಂರಕ್ಷಣೆ ಮಾಡುವಂತ ಹೌದು ನನ್ನಪ್ಪ ವಿಷ್ಣು ದೇವರ ಪಾದಕ್ಕಾದ್ರೂ ಕೂಡ ಹಣೆ ಹೌದ್ರಿಪ್ಪ ಅದೇ ರೀತಿಯಾಗಿ ಏನಾಯ್ತ್ರಿಪ್ಪ ಜಗತ್ತಿನೊಳಗಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳಂತೆ ಮುಗಿದು ಬಂದ ಮೇಲೆ ಹೌದು ಸಂಹಾರವನ್ನ ಮಾಡುವಂತ ನನ್ನಪ್ಪ ರುದ್ರದೇವನ ಪಾದಕ್ಕಾದ್ರೂ ಕೂಡ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತ ಅದೇ ರೀತಿಯಾಗಿ ಏನಾಯ್ತ್ರಿಪ್ಪ ಯಾವ ನನ್ನ ಹಾಲ ಮತಕ್ಕೆ ಮೂಲ ಗುರುವಾಗಿ ಯಾರಿಪ್ಪ ಅವರು ಜಗದಾದಿ ಜಗದ್ಗುರು ಎನಿಸಿಕೊಂಡಿರ್ತಕ್ಕಂಥ ಹೌದು ಯಾವ ಬೆಳಗಾವ ಜಿಲ್ಲೆ ರಾಯಬಾಗ ತಾಲೂಕಿನ ಹೌದು ಬೆಂಡವಾಡ ಗ್ರಾಮದ ಗುಡ್ಡದಲ್ಲಿ ಆಸನ ಗೈದಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದ ಪದ್ಮಗಳಲ್ಲಿ ಪಡಮಟ್ಟು ಹೌದು ನನ್ನ ಕುಲಗುರುವಾಗಿರ್ತಕ್ಕಂಥ ಹಾ ಯಾರಿಪ್ಪ ಹಗಲಿರುಳೆನ್ನದೆ 12 ವರ್ಷಗಳ ಕಾಲ ನಿತ್ಯ ತಪಸ್ಸನ್ನು ಗೈದು ಹೌದು ಶಿವ ಪಾರ್ವತಿಯರನ್ನ ದರಗಿಳಿಸಿಕೊಂಡು ಹೌದು ಏನ್ ಮಾಡಿದ್ರು ಶಿವನ ಸಿದ್ಧಾಟಿಕೆ ಸತ್ಯದ ನುಡಿಗಳನ್ನ ಬೇಡಿಕೊಂಡು ಹೌದ್ರಿಪ್ಪ ಯಾವ ಇದೇ ಬೆಳಗಾವ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಾಗೇರಿ ಗುಡ್ಡದಲ್ಲಿ ಆಸನ ಗೈದಿರ್ತಕ್ಕಂಥ ಯಾರಿಪ್ಪ ಅವರು ನನ್ನಪ್ಪ ಗುರು ಬೀರ್ಲಿಂಗೇಶ್ವರನ ಪಾದ ಪದ್ಮಕ್ಕಾದ್ರೂ ಕೂಡ ಸಂಘದ ಪರವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತ ಅದೇ ರೀತಿಯಾಗಿ ಏನಾಯ್ತ್ರಿಪ್ಪ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಯಭೂತರಾಗಿರ್ತಕ್ಕಂಥ ಯಾರಿಪ್ಪ ಅವರು ಜಗನ್ಮಾತೆ ಆಗಿರ್ತಕ್ಕಂಥ ಆದಿಶಕ್ತಿ ಆಗಿರ್ತಕ್ಕಂಥ ಯಾರಿಪ್ಪ ಚಾಮುಂಡಿ ಅವತಾರವನ್ನ ಧಾರಣ ಮಾಡಿರ್ತಕ್ಕಂಥ ಹೌದು ಯಾವ ನನ್ನ ತಾಯಿ ಆಗಿರ್ತಕ್ಕಂಥ ಮನೆದೇವತೆ ಆಗಿರ್ತಕ್ಕಂಥ ಹೌದ್ರಿಪ್ಪ ತಾಯಿ ಉದ್ದಮದೇವಿಯ ಪಾದ ಪದ್ಮಕ್ಕಾದ್ರೂ ಕೂಡ ಕೋಟಿ ಕೋಟಿ ನಮನಗಳನ್ನ ಹೇಳಿ ನಮಸ್ಕಾರಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ಏನಾಯ್ತ್ರಿಪ್ಪ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಹೌದು ಅಕ್ಕ ತಂಗಿಯರಿಗೂ ಹಾ ಕಲಾ ಪ್ರೇಮ ಬಂಧು ಬಾಂಧವರಿಗೆಲ್ಲರಿಗೂ ಕೂಡ ನನ್ನ ಸಂಘದ ಪರವಾಗಿ ಶರಣೋಶರಣಾರ್ಥಿಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ಏನಾಯ್ತ್ರಿಪ್ಪ ಇವತ್ತು ವಾರವನ್ನ ಹಿಡಿದು ವಾರದ ಕೊನೆಯ ವಾರದ ನಿಮಿತ್ತವಾಗಿ ತಾಯಿ ಜಾತ್ರೆಯವನ್ನ ನೇಮಕ ಮಾಡಿಕೊಂಡು ಏನ್ ಮಾಡಿಕೊಂಡ್ರಿಪ್ಪ ಜಾತ್ರೆ ಒಳಗ ಬರೇ ಜಾತ್ರೆ ಅಷ್ಟೇ ಆಗಬಾರದು ಹಾ ಚಂಚಲ ಜಾಗರಣೆ ತಿಳ್ಕೊಂಡು ಏನ್ ಮಾಡ್ಯಾರಿಪ್ಪ ಇವತ್ತು 10 ಮುನುಗುತ್ತನ ಕಾರ್ಯಕ್ರಮ ಆಗ್ಲಿ ಜಾಗರಣೆ ಆಗ್ಲಿ ಸೇವಾ ಆಗ್ಲಿ ಅಂತ ತಿಳ್ಕೊಂಡು ಹೌದು ಶಿವಶಕ್ತಿಯ ವಕವಾದ ರೂಪದಲ್ಲಿ 2 ಕಲಾವಿದರನ್ನ ಬರಮಾಡಿಕೊಂಡಾರ ಹೌದ್ರಿಪ್ಪ ತಮ್ಮೂರಿ ಬರಮಾಡಿಕೊಂಡಾರಿಪ್ಪ ಕಲಾ ಸಂಘಗಳ ಯಾವ್ಯಾವಪ್ಪ ಅಂತ ಕೇಳಿದ್ರ ಹಾ ಯಾವ್ರಿಪ್ಪ ಹೆಣ್ಣ ಹಾಡ್ಲಿಕ್ಕೆ ಸುಪ್ರಸಿದ್ಧ ಕಲಾವಿದರಾಗಿರ್ತಕ್ಕಂಥವರು ಹಾ ಯಾವ್ರಿಪ್ಪ ಮೇಳ ಈ ಉದಗಟ್ಟಿಯ ಗ್ರಾಮದ ಹೆಸರನ್ನ ಉದ್ದಮ ತಾಯಿ ಹೆಸರನ್ನ ಹೌದು ನಾಡಿನ ತುಂಬ ಹರಡಿ ಬಿಟ್ಟಿರ್ತಕ್ಕಂಥ ಹೌದ್ರಿಪ್ಪ ಕ್ಯಾಸೆಟ್ಗಳ ಮೂಲಕ ಗ್ರಾಮ ಗ್ರಾಮಕ್ಕೆ ಹೋಗಿ ಹಾಡುವುದರ ಮೂಲಕ ಹೌದು ಆದಿಶಕ್ತಿ ಮಹಿಮೆಯನ್ನ ಹೌದ್ರಿಪ್ಪ ಇಡೀ ಕರ್ನಾಟಕ ತುಂಬ ಹೆಸರು ಮಾಡಿರ್ತಕ್ಕಂಥ ಯಾರಿಪ್ಪ ಒಬ್ಬ ಶ್ರೇಷ್ಠ ಕಲಾವಿದರು ಹೌದು ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ ಇದೇ ಉದ್ದಮ್ಮ ದೇವಿ ಡೊಳ್ಳು ಕಲಾ ಗಾಯನ ಸಂಘ ಮುಖ್ಯ ಗಾಯಕರು ಯಾರಿಪ್ಪ ಅವರು ನಮ್ಮ ತಂದೆ ಸ್ವರೂಪರಾಗಿರ್ತಕ್ಕಂಥವ್ರು ಹಿರಿಯರಾಗಿರ್ತಕ್ಕಂಥವ್ರು ಹೌದು ಇವತ್ತಿನ ದಿವಸ ನಮ್ಮ ಕೆಂಚಪ್ಪ ಕಾಕ ಅವರು ಇವತ್ತ ಹೌದು ಶಕ್ತಿನ ಬೆಳೆಸಲಿಕ್ಕೆ ಆದಿಶಕ್ತಿ ಸ್ವರೂಪವನ್ನ ಹೆಣ್ಣಿನ ಮಹಿಮೆಯನ್ನ ಪವಾಡವನ್ನ ಹೌದ್ರಿಪ್ಪ ಜನರ ತುಂಬ ಬಿಚ್ಚಿ ಇಡ್ಲಿಕ್ಕೆ ಇವತ್ತು ಕಾರ್ಯಕ್ರಮ ಪ್ರಾರಂಭ ಮಾಡ್ಯಾರ ಹೌದ್ರಿ ಮಾಡ್ಯಾರಿಪ್ಪ ಅಂತ ಒಂದು ದೊಡ್ಡ ಕಲಾವಿದರ ಜೋಡಿ ಏನ್ ಮಾಡ್ಯಾರು
ಇವತ್ತು ಯಾವ ರಾಯಬಾಗ ತಾಲೂಕ ನಿಪ್ಪನಾಳ ಗ್ರಾಮದ ಶ್ರೀ ಸೋಮಲಿಂಗೇಶ್ವರ ಡೊಳ್ಳು ಕಲಾಗಾಯನ ಸಂಘ. ಹೌದು. ಯಾಕಪ್ಪ ಅಂತಂದ್ರ ಯಾ ಸಂಗ್ರಿಪ್ಪ ನಮ್ಮದು? ಶ್ರೀ ಸೋಮಲಿಂಗೇಶ್ವರ ಡೊಳ್ಳು ಕಲಾಗಾಯನ ಸಂಘ. ಸಣ್ಣ ಸಂಘ. ಇದೊಂದು ಸಣ್ಣ ಸಂಘ. ಹೌದ್ ಹೌದ್ರಿಪ್ಪ. ಇದು ಕಾರ್ಯಕ್ರಮ ಮಾಡ್ಲಿಕ್ಕೆ ಈಗ ಕೆಲವೊಂದು ತಿಂಗಳ ಒಳಗಾಯ್ತು. ಹೌದ್ ಹೌದ್ರಿಪ್ಪ. 7-8 ತಿಂಗಳ ಕಾರ್ಯಕ್ರಮ ಚಾಲು ಆಗ್ಯಾವ. ಹೌದು. ಇಂಥ ಕಲಾ ಸಂಘವನ್ನ ಹೊತ್ತ ಮುನುಗುತನ ಕರ್ಕೊಂಡ ಕಾರ್ಯಕ್ರಮ ಮಾಡ್ತಾರ ಅಂತೇಳಿ ಮನೋಭಾವನೆ ಏನಿತ್ತು. ಹೌದ್ರಿಪ್ಪ. ಅಂತ ಒಂದು ಹಿರಿಯ ಕಲಾ ಸಂಘಕ್ಕೆ ನಮ್ಮ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳುತ್ತಾ ಬಹಳಷ್ಟು ಮಾತಾಡಿ ದೈವಕ್ಕೂ ವಜ್ಜಾಗ್ಲಾರ್ದೆ ಬೇಡ ಬೇಡಪ್ಪ ಅಟ್ಟ ಶಾರ್ಟ್ಕಟ್ ನೋಡಿ ಮುಗಿಸ್ರಿ. ಇವತ್ತು ನೇರ ವಿಷಯ ಆಗ್ಬೇಕಾಗ್ಯದ. ಏನ್ರಿಪ್ಪ? ಯಾಕಪ್ಪ ಅಂತಂದ್ರ ನಾವು ಎಂತವರ ಸಂಘನ ಮಾಡಿವಪ್ಪ ಅಂತಂದ್ರ ಇವತ್ತು ಏನಾಗ್ತದ ನಮಗ? ಜ್ಞಾನವಂತರ ಸಂಘವನ್ನ ಮಾಡಿವಿ. ಹೌದು. ಜ್ಞಾನವಂತರನ್ನ ಕೆಣಕಿದಿವಪ್ಪ ಅಂತಂದ್ರ ಜ್ಞಾನವಂತರವರು ಜಗಳವನ್ನ ಮಾಡಿದ್ವಪ್ಪ ಅಂತಂದ್ರ ಹೌದ್ರಿಪ್ಪ. ನಮಗೇನಾದ್ರೂ 4 ಅಕ್ಷರ ದೊರಿತಾವ ಅಂತಕ್ಕಂಥ ಆಸೆ ನಮ್ಮಲ್ಲದ. ಅದು ಅದರ್ಲಪ್ಪ, ಆಸೆ ಅದರ್ಲ. ಹೌದಿಲ್ಲ? ಹೌದು. ಅದೇ ಒಂದು ಆಸೆ ಸಲುವಾಗಿ ಅಂತ ದೊಡ್ಡ ಕಲಾವಿದರ ಜೋಡಿ ನಾವು ಕಾರ್ಯಕ್ರಮ ಮಾಡ್ಲಿಕ್ಕತ್ತೀವಿ. ಹೌದು. ಹೌದಿಲ್ಲ? ಹೌದ್ರಿಪ್ಪ. ಯಾಕಪ್ಪ ಅಂತಂದ್ರ ಸುರವಿಗೆ ಬಂದು ನಾವೊಂದು ಸ್ತೋತ್ರ ಮಾಡಿವಿ, ಅವರೊಂದು ಸ್ತೋತ್ರ ಮಾಡಿದ್ರು. ಯಾವ್ಯಾವ್ರಿಪ್ಪ ಸ್ತೋತ್ರಗಳ? ನಾವು ಮಾಡಿರ್ತಕ್ಕಂಥ ಸ್ತೋತ್ರ ಯಾವ್ದಪ್ಪ ಅಂತ ಕೇಳಿದ್ರ ಯಾವ್ದ್ರಿಪ್ಪ? ನಮ್ಮಪ್ಪ ಶಿವನನ್ನ ಪೂಜೆ ಮಾಡ್ಕೊಂಡಿವಿ ನಾವು ಸುರಗಿ. ಹೌದು. ಯಾಕಾಗಿ ಸುರವಿಗೆ ಸ್ತೋತ್ರ ಮಾಡ್ಕೊಂಡಿವಿ ಅಂತಂದ್ರ ನನ್ನಪ್ಪ ಶಿವನಾಮ ಸ್ಮರಣೆಯನ್ನ ಮಾಡುವುದರಿಂದ, ಶಿವನನ್ನ ಪೂಜೆ ಮಾಡಿಕೊಳ್ಳೋದ್ರಿಂದ ಹೌದು ಏನಾಗ್ತದ್ರಿಪ್ಪ? ನಮಗ ಬರ್ತಕ್ಕಂತ ಕಂಟಕವನ್ನ ಬಯಲು ಮಾಡ್ತಾನ. ಹೌದು. ದೇಹಕ್ಕೆ ಬರ್ತಕ್ಕಂತ ರೋಗ ರುಚಿಗಳನ್ನ ಬದಿಗೆ ಮಾಡ್ತಾನ. ಹೌದ್ರಿಪ್ಪ. ವಿಘ್ನಗಳನ್ನ ನಾಶ ಮಾಡ್ತಾನ. ಹೌದು. ಬಂಜಿಗೆ ಮಕ್ಕಳವನ್ನ ಕೊಡುವಂತ ದಿವ್ಯ ಶಕ್ತಿ ನನ್ನಪ್ಪ ಶಿವನಲ್ಲದ. ಹೌದ್ರಿಪ್ಪ. ಅವನನ್ನ ಕಾಲಕ್ಕೆ ಯಾರ ಪೂಜೆ ಮಾಡಕೊತ್ತಾರೋ, ಯಾರವರ ನಾಮಸ್ಮರಣೆಯನ್ನ ಮಾಡ್ತಾರ, ಮಾಡ್ಲೆಪ್ಪ ಮಾಡ್ಲೆ, ಅಂತವರನ್ನ ಕಾಪಾಡುವಂತ ಶಕ್ತಿ ನನ್ನಪ್ಪ ಶಿವನಲ್ಲಿ ಐತಿ ಅಂತ ನಂಬಿಕೆಯನ್ನಿಟ್ಟು ಹೌದು ಶಿವ ಪೂಜೆಯನ್ನ ಮಾಡಿದ್ವಿ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಇವತ್ತು ನನ್ನ ಗಂಡ ಹಾಡ್ಲಿಕ್ಕೆ ಬಂದಿವಪ್ಪ ಅಂತಂದ್ರೆ ನನ್ನಪ್ಪ ಪರಮಾತ್ಮನ ಶಿವನಾಮ ಸ್ಮರಣೆಯನ್ನ ಮಾಡಿವಿ. ಹೌದು. ಲೋಕಾರೋಡಿ ಒಳಗೊಂದು ಮಾತು ಹೇಳ್ತಾರು. ಏನತ್ರಿಪ್ಪ? ಶಿವ ಎಂಬ 2 ಅಕ್ಷರ ಯಾರ ನ್ಯಾಲಿಗೆ ಮೇಲೆ ಹರಿದಾಡುವವೋ ಹೌದು ಅವರೇ ಧನ್ಯರು, ಅವರೇ ಪುಣ್ಯಾತ್ಮರು, ಅವರೇ ಶ್ರೇಷ್ಠವಂತರು ಅಂತ ಹೇಳ್ಯಾರ. ಹೇಳ್ರಿಪ್ಪ ಹೇಳಲ್ಲ. ಹೌದಿಲ್ಲ? ಹೌದು. ಶಿವನಾಮ ಸ್ಮರಣೆಯನ್ನ ಮಾಡದ ಮನುಷ್ಯ ಹೌದು. ಶಿವನಾಮ ನುಡಿಯದ ನಾಲಿಗೆ ಹೌದು. ಶಿವನಾಮವನ್ನು ಜಪನ ಮಾಡದನ್ನ ಬಾಯಿ ಬಚ್ಚಲ ರೊಚ್ಚಿನಂತೆ ಸರ್ವಜ್ಞ. ಅದಕ್ಕ ನನ್ನಪ್ಪ ಶಿವನಾಮ ಸ್ಮರಣೆ ನಾವು ಮಾಡು. ಹೌದ್ರಿಪ್ಪ. ಹೌದಿಲ್ಲ? ಅವ್ರಿ ಉಪ್ಪನಾಳದವ್ರು ಬಂದು ಗಂಡ ಹಾಡ್ಯಾರ, ಗಂಡಿನ ಬೆಳೆಸ್ಯಾರ ಅಂತ ತಿಳ್ಕೊಂಡು ಹೌದು ಏನ್ ಮಾಡ್ತಾರನ್ರಿಪ್ಪ? ಹಿರಿಯ ಕಲಾವಿದರು ಬಂದು ಇವರು ಹಾಡಿದ್ರು. ಏನತ್ತ? ಏನ್ ಹಾಡಿದ್ರು? ಏನತ್ರಿಪ್ಪ? ತಾಯಿ ಉತ್ತಮ ದೇವಿಯ ನಾಮಸ್ಮರಣೆಯನ್ನ ಮಾಡಿಕೊಂತ ಹೋಗಿ ಹೌದು ಪ್ರಕೃತ ದೇವಿಯನ್ನ ಪೂಜೆ ಮಾಡಿಕೊಂಡು ಇವತ್ತು ಕಾರ್ಯಕ್ರಮ ಪ್ರಾರಂಭ ಮಾಡ್ಯಾರು. ಮಾಡಿರ್ಲಪ್ಪ. ಹೌದಿಲ್ಲ? ಹೌದು. ದೊಡ್ಡ ಕಲಾವಿದರತ್ರಿ ಅದಾರ್ಲಪ್ಪ. ಅದಕ್ಕೆ ನಾವು ನಿಮ್ಮನ್ನ ಕೆಣಕಿ ಕೇಳಬೇಕಾಗ್ಯದ. ಕೆಳಗೆ ಕೇಳ್ಬೇಕಾದ್ರಿಪ್ಪ. ಪ್ರಕೃತ ದೇವಿನ ಇವತ್ತು ಪೂಜೆ ಮಾಡ್ಕೊಂಡ್ರಿ. ಹೌದು ಮಾಡ್ಕೊಂಡಾರ್ಲಪ್ಪ. ಪ್ರಕೃತ ದೇವಿನ ಪೂಜೆ ಮಾಡ್ಕೊಂಡ್ರ ಅಕ್ಕಿ ಯಾರಿಗೆ ಏನು ಕೊಟ್ಟಾಳ, ಯಾರು ವಿಘ್ನ ಬಯಲು ಮಾಡ್ಯಾಳ, ಯಾವ್ದ್ರ ಸಂಬಂಧ ಅಕ್ಕಿ ಪೂಜೆ ಮಾಡ್ಕೊಂಡ್ರಿ. ಹೌದ್ರಿಪ್ಪ. ಇದು ಒಂದೇ ಮಾತ. ಒಂದೇದ್ರಿ. ಹೌದಿಲ್ಲ? ಎರಡನೇದ್ರಿ. ಇನ್ನು 2ನೇದು ವಿಷಯ ಏನಪ್ಪಾ ಅಂತಂದ್ರ ಏನ್ರಿಪ್ಪ 2ನೇ ವಿಷಯ? ಇವತ್ತು ಹೆಣ್ಣು ಬೆಳೆಸ್ಲಿಕ್ಕೆ ಬಂದರಿ ಪ್ರಕೃತ ದೇವಿನ ಪೂಜೆ ಮಾಡ್ಕೊಂಡರಿ. ಹೌದು. ಹೌದಿಲ್ಲ? ಮಾಡ್ಕೊಂಡಾರ್ರಿ. ಪ್ರಕೃತ ದೇವಿನ ಪೂಜೆ ಮಾಡಿರಿಪ್ಪ ಅಂತಂದ್ರ ಏನಾಗ್ತಾರ್ರಿಪ್ಪ? ಹೌದಿಲ್ಲ? ಹೌದು. ಅಕ್ಕಿನಿಂದ ಮುಂದೆ ಯಾರು ಹುಟ್ಟ್ಯಾರ, ಯಾರಿಂದ ಬೆಳೆದದ ಹೌದು ಅಂತಕ್ಕಂಥ ವಿಚಾರ ನೀವು ಹೇಳ್ಬೇಕಾಗ್ಯದ. ಹೇಳ್ತಾರಪ್ಪ. ಇದು ಇನ್ನು ಹೋಗ್ತಕ್ಕಂಥದ್ದು ಹೆಂಗಪ್ಪ ಅಂತ ಕೇಳಿದ್ರ ಯಾರಿಪ್ಪ? ಇವತ್ತು ಶಿವಶಕ್ತಿ ಗೊತ್ತವಾದ ಮಾಡ್ಲಿಕ್ಕತ್ತೀವಪ್ಪ ಅಂತಂದ್ರ ಹೆಂಗ್ ಮಾಡ್ಬೇಕ್ರಿಪ್ಪ? ಗಂಡ ಹಾಡಕ ನಾವು ನಿಂತೀವಲ್ಲ, ಇವತ್ತು ಗುಡಿ ಕಟ್ಟಬೇಕಾದ್ರೆ ಪಾಯ ಅಂತಕ್ಕಂಥದ್ದು ಬೇಕು. ಬೇಕಿರ್ಲ ಗಟ್ಟೆಗೆ ಪಾಯ ತುಂಬಿಕೊಂಡಾಗ ಮ್ಯಾಲ ಗಟ್ಟೆಗೆ ಗುಡಿ ನಿಂದಿರ್ತದ. ಹೌದು. ಮತ್ತ ಅದ್ರ ಪದ್ರ ಹಂಗ್ಯಾ ನಡೀತಿದ್ರಪ್ಪ. ಹಂಗ ಇವತ್ತು ಡೊಳ್ಳಿನ ಹಾಡಿಕೆ ಮಾಡ್ಬೇಕಾದ್ರೆ ಸೂರಿಲ್ಲ, ಚಂದ್ರಿಲ್ಲ, ಗಾಳಿಲ್ಲ, ಬೆಳಕಿಲ್ಲ, ಮಾಡಿಲ್ಲ, ಮುಗಲಿಲ್ಲ. ಹೌದು. ಜಗತ್ತೆಲ್ಲ ಶೂನ್ಯ ಆಗಿತ್ತು. ನಮ್ಮಪ್ಪ ಯಾರಿದ್ರು ಅಂತ ನಾವು ಹಾಡಕತ್ತೀವಿ. ಹೌದು ಹಾಡಕತ್ತೇವ್ರಲ್ಲ ನಾವ.
ಮುಂದಿನ ಪಾಳಕ್ಕೆ ಬಂದು ಸುಣ್ಣಿದೊಳಗ ಆದಿ ಒಳಗ ನಿರಂಕಾರದೊಳಗ ನಿರ್ಗುಣದೊಳಗ. ಹೌದ್ ಹೌದ್ರಿಪ್ಪ, ಏನ್ ಮಾಡ್ಬೇಕಾಗ್ಯದ? ನಿಮ್ಮವ್ರು ಯಾರದಾರ ನೀವು ತಕ್ಕೊಂಡು ಬರ್ರಿ. ಹೌದು ಹೌದಿಲ್ಲ? ಅದು ಹಾಡಿಗೆ ಹಾಡು, ವಾದಿಗೆ ವಾದ. ಹೌದು, ಸುಣ್ಣಿದೊಳಗಿಂದ ಹಿಡ್ಕೊಂಡು ಈ ಬ್ರಹ್ಮಾಂಡ ತಯಾರಾಗಿ ಈ ಬ್ರಹ್ಮಾಂಡ ಮೇಲೆ ಇರುವಿ 84 ಲಕ್ಷ ಜೀವರಾಶಿ ಹುಟ್ಟಿಸಿ. ಹೌದು, ಒಕ್ಕಲತನ ಯಾರಿಂದ ಹುಟ್ಟಿತು? ಹೌದು, ಗ್ರಾಮ ಯಾರಿಂದ ಹುಟ್ಟ್ಯಾವ? ನಗರ ಯಾರಿಂದ ಹುಟ್ಟ್ಯಾವ? ಹಂಡೆ ಬಾಂಡೆ ಕೊಡ ಕೊಪ್ಪರಿಗೆ ಯಾರಿಂದ ಹುಟ್ಟ್ಯಾವ? ಹೇಳ್ತಾರಿಪ್ಪ. ನಮ್ಮ ಜೀವನ ಯಾರಿಂದ ನಡೆದಿತ್ತು ನಾವು ಹೇಳ್ತೀವಿ. ಹೌದು, ನಿಮ್ಮ ಜೀವನ ಯಾರಿಂದ ಸಾಗಿತ್ತು ನೀವು ಹೇಳ್ರಿ. ಹೇಳ್ತಾರಪ್ಪ ಗುರು. ಇದು ಹೆಣ್ಣ ಗಂಡಿನ ವಾದ. ಆಯ್ತ್ರಿಪ್ಪ. ಇಲ್ಲಿ ಹೆಂಗ ಹಿಂಗ್ರಿಪ್ಪ? ಮತ್ತ ಗಂಡ ಬೆಳ್ಸಕ್ ಬಂದಿವಿ. ಹೌದು, ಇಲ್ಲಿ ಹೆಣ್ಣು ಮಕ್ಕಳು ಕೂತಾರು, ಗಂಡು ಮಕ್ಕಳು ಕೂತಾರು. ಗೊತ್ತಾರ್ಲೇಪ್ಪ, ಎಲ್ಲ ತರ ಮಂದಿ ಮೇಳ ಆಯ್ತು ನಮ್ದ. ಮದುವೆ ಆಗಿರ್ತಕ್ಕಂಥ ಗಂಡ ಹೆಂಡತಿನೂ ಇಲ್ಲಿ ಬಂದಾರು. ಬಂದಾರಿಪ್ಪ. ಮಕ್ಕಳಾಗಿ ತಾಯಿ ತಂದೆ ಆದವರು ಇಲ್ಲಿ ಬಂದಾರು. ಹೌದು, ಮೊಮ್ಮಕ್ಕಳ ಕಂಡ ಅಜ್ಜ ಆಯಿನೂ ಇಲ್ಲಿ ಬಂದಾರು. ಬಂದಾರಪ್ಪ. ಒಟ್ಟ ನಂದು ಹೆಂಗ ವಾದ? ಹೆಂಗ್ರಿಪ್ಪ ವಾದ? ಒಟ್ಟ ಏನ ಗಂಡ ಮಗ ಹೆಚ್ಚೋ ಏನ ಹೆಣ್ಣು ಮಗಳು ಹೆಚ್ಚೋ? ಹೌದು, ಇದ್ರ ಹಾಗ ಮಾಡ್ಕೊಂಡಿರ್ತಕ್ಕಂಥ ಗಂಡ ಹೆಚ್ಚೋ ಏನ ಹೀಟ್ ಹೆಚ್ಚೋ? ಶಬಾಷ್ ಹುಲಿಯೋ. ಅದ್ರ ಮುಂದಿನ ಫಲಕ್ಕೆ ಏನ್ ಮಾಡಿದ್ರನ? ಮಕ್ಕಳ ಹರಿದಿರ್ತಕ್ಕಂಥ ಅಪ್ಪ ಹೆಚ್ಚೋ ಏನ ಅವು ಹೆಚ್ಚೋ? ಹೌದು, ಮೊಮ್ಮಕ್ಕಳ ಕಂಡಿರ್ತಕ್ಕಂಥ ಅಜ್ಜ ಹೆಚ್ಚೋ ಏನ ಆಯಿ ಹೆಚ್ಚೋ? ಹೌದು, ಈ ಜಗತ್ತಿಗೆ ಅಚ್ಚಾಗಿರ್ತಕ್ಕಂಥ ಪರಮಾತ್ಮ ಹೆಚ್ಚೋ ಏನ ಜಗತ್ತಿಗೆ ಆಯಾಗಿರ್ತಕ್ಕಂಥ ಪಾರ್ವತಿ ಹೆಚ್ಚೋ? ಹೌದ್ರಿಪ್ಪ. ಒಟ್ಟ 5 ಗಂಟೆ ತನ ಸೀರಿಯಲ್ 5 ವಿಷಯ ಹಿಂಗ ಬರ್ಬೇಕ್ರ ಶ್ರೇಯವಾಗಿ. ಹೌದಿಲ್ಲ? ಹೌದು. ಈ ಪಾಳದೊಳಗೆ ನಾ ಹೇಳೋಗ್ತೀನಿ, ಗಂಡ ಮಗನೇ ಶ್ರೇಷ್ಠ, ಗಂಡ ಮಗನೇ ಹೆಚ್ಚಿನವ. ಹೌದು, ಯಾಕಂತ ಕೇಳು. ಯಾಕ್ರಿಪ್ಪ? ಗಂಡಂದ್ರ ಶ್ರೇಷ್ಠ ಯಾಕಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? 18 ಪುರಾಣದಾಗ ಬರೆದಿಟ್ಟಾರು. 10 ಹೆಣ್ಣು ಹುಟ್ಟುವ ಬತ್ತಲ ಮುತ್ತಿನಂತದ ಒಂದೇ ಒಂದು ಗಂಡ ಮಗ ಹುಟ್ಟಿತಪ್ಪ ಅಂತಂದ್ರ ಹೌದು, ಹರಿದಿರ್ತಕ್ಕಂಥ ತಂದೆ ತಾಯಿ ಜನ್ಮಕ್ಕೆ ಮುಕ್ತಿ ಐತಿ ಅಂತೇಳಿ ಪುರಾಣದಾಗ ಬರ್ದಾರ. ಅದಕ್ಕಾಗಿ ಗಂಡ ಹೆಚ್ಚ ಬರ್ದಾರಿಪ್ಪ. ಅದಂತೂ ಅಲ್ಲಿ ಹಾಕೋದಿಲ್ಲ, ಅದಕ್ಕೆ ಅಲ್ಲಿ ಹಾಕ್ಬಿಡ್ಲ. ನೀವು ನಾಡಿನ ತುಂಬಾ ಹೆಣ್ಣು ಹೆಚ್ಚು ಮಾಡ್ಯಾರಿ. ಎದ್ರ ಸಂಬಂಧ? ಹೌದು, ಹೆಣ್ಣು ಹೆಚ್ಚು ಮಾಡ್ಬೇಕಾದ್ರೆ ಹೆಣ್ಣು ಹುಟ್ಟುದ್ರಿಂದ ಯಾರಿಗೆ ಮುಕ್ತಿ ಸಿಕ್ಕತ್ತಿ, ಯಾರಿಗೆ ಲಾಭ ಆಗತ್ತಿ, ಯಾರಿಗೆ ನುಕ್ಸಾನ ಆಗತ್ತಿ? ಹೌದು, ಬೇಕಾದ್ರೆ ಮತ್ತ ನೀವು ಜಗತ್ತಿನ ತುಂಬಾ ಹೆಣ್ಣು ಹೆಚ್ಚು ಮಾಡಿ ಹಾಡೋರಿಕರೆ ಹೌದು ಮಾಡಾಕತ್ತಾರಿಪ್ಪ. ಹೆಣ್ಣು ಹುಣ್ಣು ಹುಟ್ಟಿದಂಗತ್ತ ಜಗತ್ತು ಮಾತಾಡತೈತಿ. ಎತ್ತರ ಸಂಬಂಧ? ಹೌದು, ಬೇಕಿರ್ಲ ಕಾರಣ. ಹೌದಿಲ್ಲ? ಹೌದ್ರಿ. ನಾವು ಬಹಳಷ್ಟು ಮಂದಿನ ಕೆಳಕಂಗಿಲ್ಲ, ಇಂಥ ಜ್ಞಾನಿಗಳನ್ನ ಮಾತ್ರ ಕೆಣಕವ್ರು ನಾವು. ಹೌದಿಲ್ಲ? ಹೌದ್ರಿಪ್ಪ. ನೋಡು, ಹರಿದಿರ್ತಕ್ಕಂಥ ತಾಯಿ ಹೇಳ್ತಾರ ಒಂದು ಮಾತ. ಏನಪ್ಪ? ನನ್ನನ್ನ ಹರಿದಿರ್ತಕ್ಕಂಥ ತಂದೆ ತಾಯಿ ಕಿತ್ತ, ಬಂಧು ಬಳಗದವರ ಕಿತ್ತ ಆಸ್ತಿ ಅಂತಸ್ತ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ, ಹೌದು, ಒಡ ಹುಟ್ಟಿದ ಅಣ್ಣತಮ್ಮರ ಕಿತ್ತಲು ಹೊಟ್ಟಿಲೆ ಹುಟ್ಟಿದಂತ ಗಂಡ ಮಗನ ಹೆಚ್ಚು ಅಂತೇಳಿ 18 ಪುರಾಣದಾಗ ಬರ್ದಾರ. ಗಂಡು ಮಗ ಹೆಚ್ಚ. ಹೌದಾ? ಹೌದು, ಬರಬರ. ಗಂಡ ಅಂದ್ರೆ ಶ್ರೇಷ್ಠ, ಗಂಡ ಮಗ ಅಂದ್ರೆ ಹೆಚ್ಚ. ಗಂಡ ಮಗ ಹುಟ್ಟುದ್ರಿಂದ ಮುಕ್ತಿ ಐತೆ. ಗಂಡ ಮಗ ಹುಟ್ಟುದ್ರಿಂದ ಔಷಧಾರ ಕತ್ತಿ, ಗಂಡ ಮಗ ಹುಟ್ಟುದ್ರಿಂದ ಮನೆಗೆ ದೀಪ ಹತ್ತೈತಿ. ಹೌದ್ರಿಪ್ಪ, ದೀಪ ಹತ್ತದ್ರಲ್ಲ. ಹೆಣ್ಣು ಮಗಳು ಹುಟ್ಟುದ್ರಿಂದ ಯಾವ ಮನೆ ಬೆಳಗ್ಯಾರಿ, ಹೆಣ್ಣು ಮಗಳು ಹುಟ್ಟುದ್ರಿಂದ ಯಾರಿಗೆ ಮುಕ್ತಿ ಸಿಕ್ಕತ್ತಿ? ಹೇಳ್ತಾರಿಪ್ಪ. ಹೌದಿಲ್ಲ? ಹೌದು, ಹೆಣ್ಣು ಮಗಳು ಹುಟ್ಟಿದ್ರಿಂದ ನಿಮಗ ಬೆಳಸಾಕ ಬಂದರಿ. ಹೆಣ್ಣು ಹುಟ್ಟ್ರ ಹುಣ್ಣು ಹುಟ್ಟಿದಂಗತ್ತ ಯಾಕೆ ಜಗತ್ತು ಮಾತಾಡಿ? ಯಾಕಂದ್ರೆ ಹೆಣ್ಣು ಹುಟ್ಟ್ರೆ ಹುಣ್ಣು ಹುಡುಗತ್ತ. ಹೌದಿಲ್ಲ? ಹೇಳ್ತಾರೆ. ಸರಿಜೋಡಿ ಕಲಾವಂತರು ಯಾಕಪ್ಪ ಅಂತಂದ್ರ, ಯಾರಿಪ್ಪ? ಈ ಹಾಡಿಕೆಯ ಜೀವನದ ಒಳಗೆ ಕಳೆದಷ್ಟ ಆಯುಷ್ಯ ಹೌದು, ನಮಗಿನ್ನೂ ವಯಸ್ಸಾಗಿಲ್ಲ. ಹೌದ್ರಿಪ್ಪ. ಹುಟ್ಟಿದಾಗಿಂದ ಹಿಡಿದು ವಯಸ್ಸಾಗಿಲ್ಲ. ಹೌದು, ಅಂತ ಒಂದು ಹಿರಿ ಕಲಾವಂತರು ನಾವು ಕೆಣಕಾಕತ್ತೀವಲ್ಲ. ನೀವು ದೊಡ್ಡ ಸೂರ್ಯರಾಗಿರ್ಲಿ ಅವಳೆ ಸೂರ್ಯತನಕ್ಕಾಗಿ ಕೆಣಕತ್ತಿಲ್ಲ. ಹೌದ್ರಿಪ್ಪ. ಜ್ಞಾನವಂತರ ಜೋಡಿ ಜಗಳವನ್ನ ಮಾಡ್ಬೇಕಾಗಿದೆ. ಜ್ಞಾನದ ಮಾತ ಇವತ್ತು ಮುದ್ದಮ್ಮ ಮಾಡ್ಬೇಕಾಗತ್ತಿ. ಪುರ್ಮಾಸ ಮಾಡಿದ್ರಿ ಕೆಣಕುತ್ತ ನಾವು ಮುಂದಿನ ಪಾಳ್ಯಕ್ಕೆ ಏನ್ ಮಾಡೋದಿಲ್ಲ ಹೇಳ್ತಾರ. ಯಾಕಪ್ಪ ಅಂತಂದ್ರೆ ಬಹಳಷ್ಟು ಸರಿ ಹಾಡ ಕೇಳವೆ. ಹೌದ್ರಿಪ್ಪ. ಹೊರಗೆಲ್ಲ ರಿವಾಯ್ತು ಪದಗಳು ಅವನು ಇವನು ಹಾಡೇರಿ. ಹೌದು, ಇಲ್ಲಿ ಇವತ್ತು ಉದ್ದವ್ರ ಗುಡಿಯಾಗ ಅವನು ತೆಗಿಯಂಗಿಲ್ಲ. ಹೌದ್ರಿಪ್ಪ. ಒಟ್ಟ ನಿಮ್ಮ ಅವ್ವಂದ ಏನೈತಿ, ನಿಮ್ಮ ಅವ್ವ ಎಲ್ಲಿದಾವ, ನಿಮ್ಮ ಅವ್ವನಿಂದ ಸೃಷ್ಟಿ ಹೆಂಗಾಗೈತಿ, ಹೆಂಗಾಗೈತಿ, ನಿಮ್ಮ ಅವ್ವನಿಂದ ಜಗತ್ತು ಹೆಂಗ್ ಹುಟ್ಟೈತಿ, ನಿಮ್ಮ ಅವ್ವನಿಂದ ಊರ್ ಹೆಂಗ್ ಹುಟ್ಟೈತಿ, ನಗರ ಹೆಂಗ್ ಹುಟ್ಟೈತಿ, ಹಂಡೆ ಬಾಂಡೆ ಕೊಡ ಕೊಪ್ಪರಿ ಹೆಂಗ್ ಹುಟ್ಟಾವ, ಹಂಡೆ ಬಾಂಡೆ ಕೊಡ ಎಲ್ಲ ಮತ್ತ ಇವೆಲ್ಲ ಹುಟ್ಟಿದ್ ಹಿತ್ತು ಒಕ್ಕಲತನ ಅಂತಕ್ಕಂಥದ್ದು ನನ್ನಿಂದ ಆಗೈತೋ ನಿಮ್ಮಿಂದ ಆಗೈತೋ? ಶಬಾಷ್, ನಮ್ಮಿಂದ ಭೂಮಿ ಮೇಲೆ ಎತ್ತ ಕಟ್ಟಿ ಎತ್ತ ಮೇಸ್ ಒಕ್ಕಲ್ತನ ಮಾಡ್ತೇವ್. ಹೌದು, ಹಿಂದೆ ಯಾರಿಂದ ಆಗೈತಿ, ಇದು ಯಾರಿಂದ ನಡೆದತ್ತಿ? ಶಬಾಷ್. ಹೌದಿಲ್ಲ? ಹಿಂಗೆಲ್ಲ ಒಕ್ಕವಾದಗಳನ್ನ ನಡೆದೈತೆ. ಹೌದ್ರಿಪ್ಪ. ಆತ್ಮೀಯ ಬಂಧುಗಳ 5 ಗಂಟೆವರೆಗೆ ಶಾಂತ ರೀತಿಯಿಂದ ಕೇಳಿದ್ರಿಪ್ಪ ಅಂತಂದ್ರೆ ಎಲ್ಲಾ ವಿಷಯಗಳು ತಿಳಿತಾವ. ಹೌದು,
ಹೌದಿಲ್ಲ ಸರಿಜೋಡಿ ಕಲಾವಂತರು ದೊಡ್ಡ ಕಲಾವಂತರಿದಾರ ಅವರು ಎಲ್ಲ ವಿವರಣೆ ಮಾಡಿ ಹೇಳ್ತಾರ. ಹೌದ್ರಪ್ಪ. ಎಲ್ಲಿವರೆಗೆ ವಿಷಯಗಳು ಯಾವ ಮುಟ್ಟುತ್ತಾವ ಹೆಂಗೆ ನಡೀತಾವ ಅನ್ನೋದು ಹೌದು. ಎಲ್ಲರೂ ಕಾದು ನೋಡ್ರಿ ಅಂತ ಎಲ್ಲಾ ದೈವಕ್ಕೆ ಮತ್ತೊಮ್ಮೆ ಕೈ ಮುಗಿದ. ಹೌದ್ರಪ್ಪ. ಯಥಾ ಪ್ರಕಾರ ಆ ಇನ್ಯಾರು ನುಡಿ ಕ್ಯಾಲಿಯನ್ ಹಾಡು. ಗಂಡಂದ್ರ ದೇವರ ಗಂಡನಿಂದ ಹೆಣ್ಣು ಮಕ್ಕಳಿಗೆ ಏನೇನು ಸಿಕ್ಕದ, ಹೌದು. ಯಾವ ಭಾಗ್ಯ ಸಿಕ್ಕದ, ಎಂತ ಮುಕ್ತಿ ಸಿಕ್ಕದ ಅನ್ನುವಂಥದ್ದು ಹೌದ್ರಪ್ಪ. 5 ನುಡಿ ಚಾಲಂದು ಮುಂದಿನ ಪಾಳದೊಳಗೆ ಗಂಡಂದ್ರೆ ಹೆಂಗ್ ಹೆಚ್ಚಿನಾವ ಅಂತ ವಾದ ಮಾಡೋದೈತೆ. ಸರಿಜೋಡಿ ಕಲಾವಂತರು ಹೆಂಗ್ ವಾದ ಮಾಡ್ತಾರ ನೋಡ್ಕೊಂಡು ಮತ್ತೆ ಮುಂದೆ ಸಾಗೋದೈತಿ. ತಗೋ ಯಪ್ಪ.